ಇವಾಗ ಹೋಗ್ತಾ ಇರೋ ಜಾಗ ಬಂದು ಚಂಪಕಧಾಮ ಸ್ವಾಮಿ ದೇವಸ್ಥಾನ. ನಿಂಗೆ ಹೊಟ್ಟೆ ಹಸಿವು ಆಗಿದ್ಯಾ? ಇದೇ ಮೈನ್ ಎಂಟ್ರೆನ್ಸ್. ಊಟ ಪೂರಿ, ರೋಟಿ ಮತ್ತೆ ಪಲ್ಯಗಳ. ವೆದರ್ ಯಾವಾಗ್ಲೂ ಚೆನ್ನಾಗಿರುತ್ತಲ್ಲ ಮಂಜು. ಟೆಂಪಲ್ ಕ್ಲೋಸ್ ಆಗ್ಬಿಟ್ಟಿದೆ. ಟೆಂಪಲ್ 1 to ಚಾಮುಂಡಿ ಹ್ಯಾಪಿ ಬರ್ಡೇ. ಇವಾಗ ಚಾಮುಂಡಿದು ಏನ್ ಗೊತ್ತಂತ ಕೇಳಬೇಕು ಗೊತ್ತಾ? ಏನು ಚಾಮುಂಡಿ? ಚಾಮುಂಡಿ ಅಂದ್ರೆ ಕಾಳಿ ಮತ್ತ. ಹೌದಾ? ನೀವು ಗುಡ್ ಮಾರ್ನಿಂಗ್ ಹೇಳಿಲ್ಲ, ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿಲ್ಲ. ಗುಡ್ ಮಾರ್ನಿಂಗ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬಿಟ್ಸ್ ಟೈನಿ ವರ್ಲ್ಡ್. ಸರಿ ನೀನು ಹೇಳು. ಜಯ ನಮಃ, ಓಂ ನಮಃ ಶಿವಾಯ. ಏಷಾ ಹೇಳ್ತಾಳೆ, ಹೇಳು ಏಷಾ. ಇವಾಗ ಚಾಮುಂಡಿ ಟೆಂಪಲ್ ಹೋಗ್ತೀವಿ. ಚಾಮುಂಡಿ ಟೆಂಪಲ್ ಎಲ್ಲ ಬಟ್ಟಿ. ಚಾಮುಂಡಿನೇ ಆಶಾಪುರ ದೇವಸ್ಥಾನ ಅಂತ. ಇವಾಗ ಹೋಗ್ತಾ ಇರೋ ಜಾಗ ಬಂದು ಚಂಪಕಧಾಮ ಸ್ವಾಮಿ ದೇವಸ್ಥಾನ. ನಮ್ಮ ಅಜ್ಜಿಯವರ ಮನೆ ದೇವರು. ಆಮೇಲೆ ಅಲ್ಲಿಂದ ಒಂದು ಕಾಟು ಶ್ಯಾಮ್ ಅಂತ ಒಂದು ಟೆಂಪಲ್ ಇದೆ. ಆಮೇಲೆ ಗೋಶಾಲ ಇದೆ. ಅದಾದ್ಮೇಲೆ ಏನದು ಆಶಾಪುರ ದೇವಸ್ಥಾನ ಅಂತ ದೇವಸ್ಥಾನ ಇದೆ. ಎಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು ಅಲ್ವಾ? ಎಷ್ಟೋ ಜನ ಗೊತ್ತಿರಲ್ಲ ಅದು. ಇಲ್ಲಿ ಲೋಕಲ್ ಲೈಟ್ಸ್ಗೆ ಗೊತ್ತಿರಲ್ಲ. ಬಟ್ ಟೆಂಪಲ್ ತುಂಬಾ ಚೆನ್ನಾಗಿದೆ. ನಾವು ಆಲ್ರೆಡಿ ಹೋಗಿ ಬಂದಿದೀವಿ. ಇದು 2ನೇ ಸತಿ ಹೋಗ್ತಾ ಇರೋದು. ಸಂಡೇ ಅಲ್ಲ, ಸೊ ಮಗಳಿಗೆ ಬೇರೆ ಹಾಲಿಡೇ. ಎಲ್ಲೂ ಹೋಗೇ ಇಲ್ಲ. ಎಲ್ಲೋಗೋಕ್ಕೂ ಒಂಥರ ಬೇಜಾರು, ಒಂಥರ ಬಿಸಿಲು. ಎಲ್ಲೋದ್ರು ಒಂಥರ ಬಿಸಿಲುನೇ ಇದೆ. ಯಾವ ಕಡೆ ಹೋಗೋಣ ಅಂದ್ರೆ ಎಲ್ಲ ಕಡೆನೂ ಬಿಸಿಲು. ನಮ್ಮ ಮನೇಲಿದ್ರು ಮನೇಲೂ ಬಿಸಿಲು. ಹಂಗಾಗಿ ಜರ್ನಿ ಹೋಗೋಕೆ ಒಂಥರ ಮನಸ್ಸೇ ಬರಲ್ಲ. ಸೊ ಇವಾಗ ಅಲ್ಲೋಗಿ ನಾವು ನೋಡೋಣ ಏನೇನಾಗುತ್ತೆ ಅಂತಂದ್ಬಿಟ್ಟು. ಅಲ್ಲಿ ಮೇಯ್ನ್ ಇವಳು ಗೋಶಾಲ ಅಂದರೆ ಇವಳು ಅಲ್ಲಿ ಚಿಕ್ಕ ಹಸುಗಳು ಇರ್ತವೆ. ಅದು ಸ್ವಲ್ಪ ನಮ್ಮ ಏಷ್ಯಾಗೆ ತುಂಬ ಇಷ್ಟ. ಆಟಾಡ್ತಾ ಇರೋದೆಲ್ಲ ಲಾಸ್ಟ್ ಟೈಮ್ ಎಲ್ಲ ಆಟ ಆಡ್ತಾ ಇದ್ವು ಸ್ವಲ್ಪ ಹೊತ್ತು. ಸೊ ಅಲ್ಲೋಗಿ ಸಿಗೋಣ ಮತ್ತೆ. ಓಕೆ, ಏನ್ ಬೇಕು? ಬಿಗ್ ಗೇಟ್. ಏನಂಗಂದ್ರೆ ನಿಂಗೆ ಹೊಟ್ಟೆ ಹಸಿವು ಆಗಿದ್ಯಾ? ಯಾಕೆ ಹಸಿವು ಆಯ್ತು? ಜಂಕ್ ಫುಡ್ ಬೇಕು ಅನ್ನೋ. ಆಯ್ತು, ಯಾವ್ದಾನ ಅಂಗಡಿ ಬರ್ಲಿ ನೋಡೋಣ. ಓಕೆ, ಹೆಲ್ದಿ ಫುಡ್. ಕ್ಯಾರೆಟ್ ಕೊಡ್ಸ್ಲಾ? ಕ್ಯಾರೆಟ್ ತಿಂತೀಯಾ? ಕ್ಯಾರೆಟ್ ತಿನ್ನಲ್ವಂತೆ. ಮತ್ತೆ ಬ್ರಿಂಜಲ್. ಅಯ್ಯೋ, ರೋಡ್ ನೋಡಿ ಹೆಂಗಿದೆ ಚಿನ್ನು. ಇಲ್ಲಿ ಏನಮ್ಮ? ಸ್ಲೈಡಿಂಗ್ ತರ ಇದೆ ರೋಡ್. ಸ್ಲೈಡಿಂಗ್ ತರ ಇದೆಯಾ ರೋಡು? ಏನಂದಿದೆ ಈಗ? ಸ್ಲೈಡಿಂಗ್. ಸ್ಲೈಡಿಂಗ್. ಅಲ್ಲಿಂದ ನಿಂತಿದ್ವಿ. ನೀನು ನಾನು ಹೇಳಿದ ತಕ್ಷಣ ನೋಡಬೇಕು.
ಎಷ್ಟೊಂದು ಗಾಡಿಗಳಿದೆ ಇವತ್ತು, ಎಷ್ಟೊಂದು ಗಾಡಿ ಇದೆ. ಅದೇ ಅಲ್ಲಿ ದೂರ ಕಾಣಿಸ್ತಾ ಇದೆ, ಅದೇ ದೇವಸ್ಥಾನ. ಇಲ್ಲಿದೇನಾ ಇಲ್ಲ ಬೇರೆ ಕಡೆ? ಇದೇ ದೇವಸ್ಥಾನ. ಅಲ್ಲ ದೇವಸ್ಥಾನ ಗೊತ್ತು, ಅದೇ ರಶ್ ಇರೋದು. ರಶ್ ಇರುತ್ತೆ ಆ್ಯಕ್ಚುಲಿ. ಇಲ್ಲಿ ಮುಂಚೆ ಇರ್ತಾ ಇರಲಿಲ್ಲ, ಇವಾಗಿದೆ. ಕೈಗಿರಿ ನಂದಿ. ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ರಶ್ ಇರಲಿಲ್ಲ, ಫುಲ್ಲು ಖಾಲಿ ಇತ್ತು. ಅದು ಸ್ಯಾಟರ್ಡೆ ಬಂದಿದ್ವಿ. ಮೋಸ್ಟ್ಲಿ ಇವತ್ತು ಸಂಡೇ ಅಂತ ಏನಾದರೂ ಇಷ್ಟೊಂದು ರಶ್ ಆಗಿದೆಯೋ ಗೊತ್ತಿಲ್ಲ. ಬಟ್ ಭಯಂಕರ ಗಾಡಿಗಳಿದೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ದೇವಸ್ಥಾನ. ನಾವು ಆ ಕಡೆ ಕಳಿಸಿದ್ರು ಇದಕ್ಕೆ ಪಾರ್ಕಿಂಗ್ ಮಾಡೋಕ್ಕೆ. ಅಲ್ಲಿ ಒಳಗಡೆ ಹೋಗಿ ಸ್ವಲ್ಪ ಪಾರ್ಕಿಂಗ್ ಮಾಡಿ ಮೈನ್ ರೋಡಿಂದ ಪಕ್ಕದ ರೋಡ್ ರೆಸಿಡೆನ್ಷಿಯಲ್ ಥರ ಅಲ್ಲಿ ಹೋಗಿ ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೈನ್ ರೋಡಲ್ಲಿ. ನಾವು ಫುಲ್ ಪಾಪ್ಯುಲರ್ ಆಗಿಬಿಟ್ಟಿದೆ ದೇವಸ್ಥಾನ ಇವಾಗ. ಸಿಕ್ಕಾಪಟ್ಟೆ ರಶ್ ಇದೆ ಇವಾಗ. ಕಳಶ ಥರ ಎಲ್ಲ ಮಾಡಿದ್ರು. ಸೊ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು. ನೋಡ್ತಾ ಇದ್ದೀವಿ ಅಲ್ಲಿ ಇದೆ ಲಕ್ಷ್ಮೀ ಗಣೇಶ ಮತ್ತು ಇನ್ನೊಂದು ದೇವ್ರು ಯಾವ್ದಿರೋದು ಹೇಳು? ಕಾಲಭೈರವ ಅಲ್ವಾ? ಭೈರವೇಶ್ವರ. ಎಲ್ಲ ಅದೇ ಒಂದೇ ರೂಪ. ಕಾರ್ಗಳಲ್ಲಿ ಒಳಗಡೆ ಇದೆ. ಮೋಸ್ಟ್ಲಿ ಇವರೆಲ್ಲ ಟ್ರಸ್ಟೀಸ್ ಅನಿಸುತ್ತೆ. ಟ್ರಸ್ಟೀಸ್ಗೆ ಅದು ಒಳಗಡೆ ಪಾರ್ಕಿಂಗು ಎಲ್ಲ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. ಇಲ್ಲದೆ ಅನ್ನದಾನಕ್ಕೆ ಏನಾದರೂ ಕೊಡ್ಬೋದು. ಆಮೇಲೆ ಅದೇ ಸೀರೆ ಅದೆಲ್ಲ ನಾನು ದಾನಕ್ಕೆ ಕೊಡ್ಬೋದು. ಹೌದು. ಇದೇ ಮೈನ್ ಎಂಟ್ರೆನ್ಸು. ಗರ್ಭಗುಡಿ, ಸಾರಿ, ಗಣೇಶನ ಗರ್ಭಗುಡಿ. ಇದು ಲಕ್ಷ್ಮೀ ಗರ್ಭಗುಡಿ ಹೇಳ್ದಂಗೆ. ಆಮೇಲೆ ಆ ಕಡೆ ಇದು ಕಾಲಭೈರವೇಶ್ವರ. ತುಂಬ ಜನ ಇದ್ದಾರೆ ಇವತ್ತಂತೂ. ನಾವು ಲಾಸ್ಟ್ ಟೈಮಿಂದ ಫುಲ್ಲು ಖಾಲಿ ಇತ್ತು, ಆರಾಮಾಗಿ ಕೂತ್ಕೊಂಡಿದ್ವಿ. ಕಲೆಯಲ್ಲಿ ಒಂದು ಶೀಟು ಮತ್ತು ಪೆನ್ ಇಟ್ಟಿದ್ದಾರೆ. ಏನಾನ ಬೇಕಂದರೆ ನಾವು ಬರೆದ್ಬಿಟ್ಟು ಅಲ್ಲಿ ಇದಾಕಿದ್ರೆ ಇಲ್ಲಿ ಪಾಸ್ ಮಾಡಿ ನೋಡ್ಕೊಳ್ಬೋದು. ಇಲ್ಲೇನೋ ಬರೆದಿದ್ದಾರೆ. ನಮ್ದು ಏನಾನ ಕೋರಿಕೆ ಇದ್ದರೆ ಹಾಕ್ಬಿಟ್ಟು ಇಲ್ಲಿ ಬರೆದ್ಬಿಟ್ಟು ಹಾಕಿದ್ರೆ ಅದು ನೆರವೇರುತ್ತೆ ಅಂತ ಒಂದು ನಂಬಿಕೆ. ಆಶಾಪುರ ವಾಸಿನಿ ಇದು ಬೇಸಿಕಲಿ ರಾಜಸ್ಥಾನ್ ಮತ್ತೆ ಗುಜರಾತ್ ಬಾರ್ಡರ್ ಅಲ್ಲಿ ಇರುವಂತ ನಾಡೋಲ್ ಮತ್ತೆ ಇದು ಪಾಲಿ ಅನ್ನೋ ಜಿಲ್ಲೆಗೆ ಮೂಲ ದೇವರಿರುವಂತದ್ದು. ಆಮೇಲೆ ಈ ದೇವ್ರು ಬಂದು ಶಾಕಂಬರಿ ದೇವಿಯ ಅವತಾರ. ಆಮೇಲೆ ಇಲ್ಲಿ ಮಹಾಮಂಗಳಾರತಿ ಬೆಳಿಗ್ಗೆ 8:30 ಮತ್ತೆ ಸಾಯಂಕಾಲ 6:00 ನಡೆಯುತ್ತೆ. ಆಮೇಲೆ ಈ ದೇವಸ್ಥಾನದಲ್ಲಿ ಎಸ್ಪೆಷಲಿ ನವರಾತ್ರಿ ಟೈಮಲ್ಲಿ ತುಂಬಾನೇ ಜನ ಬರ್ತಾರೆ. ಆಮೇಲೆ ಅವ್ರ ಇಷ್ಟಾರ್ಥನ ಬೇಡಿಕೆಗಳನ್ನೆಲ್ಲ ಕೇಳ್ಕೊಳ್ತಾರೆ ದೇವ್ರ ಹತ್ರ. ಜಾಗ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸತಿ ವಿಸಿಟ್ ಮಾಡಿ, ಎಲ್ಲ ಚೆನ್ನಾಗಿದೆ. ಕೂಪನ್ ಕೊಡ್ತಾರೆ ಊಟಕ್ಕೆ. ಇಲ್ಲಿ ಯಾವಾಗ ಬಂದರೂ ಊಟ ಇರುತ್ತೆ. ಬಟ್ ಏನಂದರೆ ನಾವು ಯಾರೂ ದುಡ್ಡಿಲ್ಲ, ಫ್ರೀಯಾಗಿ ಕೊಡ್ತಾರೆ ಊಟ. ನಿಮ್ಗೇನಾದರೂ ಅನ್ನದಾನಕ್ಕೆ ಏನಾದರೂ ಕೊಡಬೇಕು ಅಂತಿದ್ರೆ ಇಲ್ಲಿ ಇವ್ರು ಕೊಟ್ಟರೆ ಅವ್ರು ಬರೆದ್ಬಿಟ್ಟು ಒಂದು ರಸೀದಿ ಕೊಡ್ತಾರೆ. ಅದು ಬಿಟ್ಟು ಬೇರೆ ಊಟಕ್ಕೆ ಏನೂ ಇದಿಲ್ಲ. ಈ ಥರ ಕೂಪನ್ ಕೊಡ್ತಾರೆ ಆ್ಯಕ್ಚುಲಿ. ಈಗ ನಮ್ದು 2 ಅಲ್ವಾ, ನಮ್ಮ ಪಾಪದ ಲೆಕ್ಕ ಇಲ್ಲ. ಸೊ ನಾವೀಗ 2 ಕೂಪನ್ ತೊಗೊಂಡಿದ್ದೀವಿ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಒಳಗಡೆ ತಿಂದಿದ್ವಿ. ಇಲ್ಲಿ ಒಳಗಡೆ ಹಾಲ್ ಥರ ಇತ್ತು, ಅಲ್ಲಿಂದ ಬಡಿಸಿದ್ರು. ಇವಾಗೇನೋ ಈಗ ಇಲ್ಲಿ ತುಂಬ ಜನ ಇರೋದಕ್ಕೆ ಮೋಸ್ಟ್ಲಿ ಈಚೆ ಕಡೆ ಬಡಿಸ್ತಾ ಇದ್ದಾರೆ. ಊಟ ಎಲ್ಲ ತುಂಬ ಚೆನ್ನಾಗಿರುತ್ತೆ, ದೇವ್ರ ಪ್ರಸಾದ. ಊಟ ಪೂರಿ, ರೋಟಿ ಮತ್ತು ಪಲ್ಯಗಳು 2 ಥರ, ಸ್ವೀಟ್ ಒಂದು, ಮಿಕ್ಸ್ಚರ್ ಕೊಟ್ಟಿದ್ದಾರೆ. ಇನ್ನು ಅನ್ನ ಸಾಂಬಾರು, ಅನ್ನ ರಸಮ್ ಎಲ್ಲ ಕೊಡ್ತಾರೆ. ನಮ್ಮ ಪಾಪಕ್ಕೂ ತಿನ್ನಿಸ್ತಾ ಇದ್ದೀವಿ. ಚೆನ್ನಾಗಿದೆಯಾ? ಸುಮ್ಮನೆ ನಾಟಕ.
ದೇವಸ್ಥಾನ ಪ್ರಸಾದ ಯಾವಾಗಲೂ ಚೆನ್ನಾಗೇ ಇರುತ್ತೆ. ಹೌದು ಕರೆಕ್ಟ್. ದೇವಸ್ಥಾನ ಪ್ರಸಾದ ಯಾವತ್ತೂ ಚೆನ್ನಾಗಿರುತ್ತೆ. ನಮ್ದು ಊಟ ಎಲ್ಲ ಮುಗಿಸ್ಕೊಂಡು ಸೀದಾ ಬಂದ್ವಿ. ಇಲ್ಲಿ ನಮ್ಮ ಮಗಳು ಅದೇ ಆಟ ನೋಡಿದ ತಕ್ಷಣ ಇಲ್ಲಿ ಆಟ ಆಡಬೇಕು ಅಂತ ಒಂದೇ ಆಟ, ಹೋಗಿ ಆಟ ಆಡ್ತೀನಿ ಹಂಗೆ ಹಿಂಗೆ ಅಂತ ಅಂದ್ಕೊಂಡು. ನಮ್ಮ ಮಕ್ಳಿಗೂ ಆಟ ಆಡ್ಸೋಕೆ ಚೆನ್ನಾಗಿದೆ. ವಾಶ್ರೂಮ್ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಆಮೇಲೆ ನಾವು ಇಷ್ಟು ರಶ್ ಇದ್ರೂ ನಮಗೆ ಲೇಟ್ ಆಗಲಿಲ್ಲ ದರ್ಶನ. ಬೇಗ ಹೋದ್ವಿ, ದರ್ಶನ ಆಯಿತು, ತೋರಿಸಿದ್ನಲ್ಲ ವಿಡಿಯೋಲಿ ಅದೇ ಥರ. ಆಮೇಲೆ ಊಟನೂ ಮಾಡಿದ್ವಿ. ಊಟ ಮಾಡಿಬಿಟ್ಟು ಸೀದಾ ಬಂದ್ವಿ. ವಾವ್, ಪರವಾಳಗಳು ಎಷ್ಟೊಂದು. ಎಷ್ಟು ಪಿಜನ್ಸ್ ಇದೆ ನೋಡು. ಇಲ್ಲಿ ವೆದರ್ ಯಾವಾಗಲೂ ಚೆನ್ನಾಗಿರುತ್ತಲ್ಲ ಮಂಜು, ಬಿಸಿಲು ಇರಲ್ಲ ಜಾಸ್ತಿ. ಊಟ ಆದ್ಮೇಲೆ ಎಕ್ಸರ್ಸೈಸ್ ಮಾಡಿಸ್ತಾ ಇದ್ದಾರೆ. ಊಟ ಆದ್ಮೇಲೆ ಎಕ್ಸರ್ಸೈಸ್. ಯಶಿ ಸೇ ಹಾಯ್, ಸೇ ಹಾಯ್. ಹೆಂಗ ಅನಿಸ್ತಾ ಇದೆ ದೇವಸ್ಥಾನದಲ್ಲಿ? ಬಿಸಿಲು ಇದೆಯಾ ಜಾಸ್ತಿ? ಬಿಸಿಲು ಮರಗಳೆಲ್ಲ ಜಾಸ್ತಿ ಇದೆಯಲ್ಲ, ಹಂಗಾಗಿ ಅಷ್ಟು ಬಿಸಿಲು ಅನ್ನಿಸ್ತಾ ಇಲ್ಲ. ಮತ್ತೆ ಇದು ಒಳಗಡೆ ಇದೆ ಅಲ್ಲ, ಸ್ವಲ್ಪ ಸಿಟಿಗಿಂತ ಸ್ವಲ್ಪ ಈಚೆ ಇದೆ. ಮಣ್ಣಾಟ ಸ್ಟಾರ್ಟ್ ಆಯ್ತು. ದೇಶ ಏನ್ ಮಾಡ್ತಾ ಇರೋದು? ಇಲ್ಲಿ ನೋಡಿ, ಈ ಕಡೆ ಬಾ, ನೋಡಲ್ಲ ಪಾಪ ಅಲ್ಲಿ ಆಟ ಆಡ್ತಾ ಇದ್ದಲ್ಲ, ಈ ಕಡೆ ಬಾ. ಏನ್ ಮಾಡ್ತಾ ಇರೋ ದೇಶ? ಸಾಕು ಸಾಕು ಬಾ. ಏನ್ ಸೌಂಡ್ ಅದು ಯಶ? One eternity later. ನೆಕ್ಸ್ಟ್ ನಾವ್ ಯಾವ ದೇವಸ್ಥಾನ ಹೋಗ್ತಾ ಇದೀವಿ? ದರ್ಶನ ಮುಗಿಸಿ, ಊಟ ಮುಗಿಸಿ, ಸ್ವಲ್ಪ ಆಟ ಆಡಿ, ಸ್ವಲ್ಪ ವಾಕ್ ಮಾಡಿ ಇವಾಗ ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಇಲ್ಲಿಂದ ಜಸ್ಟ್ 9 ಮಿನಿಟ್ಸ್ ಅಷ್ಟೇ ಇರೋದು. ನಮ್ಮ ಮೇಷ ಫುಲ್ಲು ತಲೆ ತಿಂತ ಇದ್ದಾರೆ ಆಟ ಸಾಮಾನು ಬೇಕು ಅಂತ. ಈ ಕಾಡಲ್ಲಿ ಎಲ್ಲಿ ಸಿಕ್ಕತ್ತೆ ನೀವು ನೋಡು, ಇಲ್ಲಿ ಎಲ್ಲಾದ್ರೂ ಅಂಗಡಿ ಸಿಕ್ಕುತ್ತ ನೋಡು, ಆಟ ಸಾಮಾನು ಅಂಗಡಿ ತಗೊಳ್ಳೋಣ. ಓಕೆ, ನೋಡು ನೀನು ಕಾಣಿಸಿದ್ರೆ ನೋಡು ಅಷ್ಟೇ. ನೋಡು ಇಲ್ಲೇ ನೋಡು, ಅಕ್ಕಪಕ್ಕ ನೋಡು. ಯಶ ಊಟ ಮಾಡಿಲ್ಲ. ಹೌದು, ನೀನ್ ಯಾಕೆ ಊಟ ಮಾಡಿಲ್ಲ? ನಿಮ್ ಮಗಳು ಎಲ್ಲೋದ್ರು ಅದೇ ಕಿರಿಕಲ್ವಾ? ಸೇಮ್ ನಿಮ್ ತರಾನೇ ಇದ್ದಾಳೆ. ಏನಕ್ಕೆ ನಾವು ಊಟ ಮಾಡ್ತೇವಪ್ಪ, ನಾವೇನು ಕಿರಿಕ್ ಮಾಡಲ್ಲ. ಅದೇ ಕಿರಿಕ್ ಮಾಡೋದ್ರಲ್ಲಿ ನಿಮ್ ತರ. ನಾವು ಕಿರಿಕ್ ಮಾಡಲ್ಲಪ್ಪ. ಮಾಡಲ್ವಾ ಕಿರಿಕ್? ಅಮ್ಮ ಕಿರಿಕ್ ಮಾಡೋದು. ಅಮ್ಮ ಕಿರಿಕ್ ಅಪ್ಪ ಮಾಡ್ತಾಳ? ಕಿರಿಕ್ ಮಾಡೋದು. ಸಂಡೇ ಇರೋದ್ರಿಂದ ಜನ ಜಾಸ್ತಿ ಬರ್ತಾ ಇದ್ದಾರೆ. ಆಕ್ಚುಲಿ ಟೆಂಪಲ್ ಮುಂಚೆ ಎಷ್ಟೊಂದು ಜನ ಗೊತ್ತಿರ್ಲಿಲ್ಲ ಅಲ್ಲ. ಹೌದು. ಇವಾಗ ಹೌದು, ಶಾಪ್ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಿನೇ ಗೊತ್ತಾಗ್ಬಿಟ್ಟಿದೆ ಜನಕ್ಕೆ. ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ಇವತ್ತು ಅಷ್ಟು ಜನ ಇದ್ರು. ಇಲ್ಲಿ ಆಕ್ಚುಲಿ ಈ ದೇವಸ್ಥಾನದಲ್ಲಿ ಫುಲ್ ಡೇ ಬಂದು ಸಂಜೆ ಹೋಗ್ಬೋದು. ಬ್ರೇಕ್ಫಾಸ್ಟ್ ಇರುತ್ತೆ, ಲಂಚ್ ಇರುತ್ತೆ ಅಂಡ್ ಡಿನ್ನರ್ ಕೂಡ ಇರುತ್ತೆ. ಬಟ್ ಬಿಫೋರ್ 6 PM ಈವ್ನಿಂಗ್ ಡಿನ್ನರ್ ಇರುತ್ತೆ. ಟಿಲ್ 8 o'clock ಓಪನ್ ಇರುತ್ತೆ ದೇವಸ್ಥಾನ. ಮಾರ್ನಿಂಗ್ 7 ಇಂದ 8 ಅಲ್ವಾ? ಟೈಮಿಂಗ್ ನೋಡಿಲ್ಲ ನಾನು ಆ್ಯಕ್ಚುಲಿ. ಮಾರ್ನಿಂಗ್ 7 ಇಂದ ನೈಟ್ 8 o'clock ಲಾಸ್ಟ್. ಶ್ರೀ ಚಂಪಕಧಾಮ ಸ್ವಾಮಿ ದೇವಾಲಯ. ಅದೇ ರಾಮನ ರೂಪ ಇದು ಚಂಪಕಧಾಮ ಸ್ವಾಮಿ. ನಮ್ಮ ಅಜ್ಜಿಯವರ ಮನೆ ದೇವರಿದು. ಅವ್ರು ಇಲ್ಲೇ ಬರೋದು. ನಮ್ಮ ಮಾವನ ಮಕ್ಕಳೆಲ್ಲ ಇಲ್ಲೇ ಬರ್ತಾರೆ ಇವಾಗ ಮನೆ ದೇವರಿಗೆಲ್ಲ. ನಾವು ಅವಾಗ ಹೋಗಿ ಬರ್ತೀವಿ.
ಕೋತಿಗಳು ಜಾಸ್ತಿ ಇಲ್ಲಿ. ಇದೆಲ್ಲ ಬನಘಟ್ಟ ಫಾರೆಸ್ಟ್ ಏರಿಯಾ. ಊಟ ಟೈಮು ಕ್ಲೋಸ್ ಮಾಡಿದ್ದಾರೆ, 2 ಗಂಟೆಗೆ ಓಪನ್ ಅಂತ. ಅದೇ ಮುಖ್ಯ ಗರ್ಭಗುಡಿ. ಮೇಲೆ ನಡ್ಕೊಂಡು ಹೋದರೆ ಇದು ಮಹಾಲಕ್ಷ್ಮಿ ದೇವಸ್ಥಾನ ಪಕ್ಕದಲ್ಲೇ ಇದೆ. ಈ ಕಡೆ ಹೋದರೆ ಅಲ್ಲಿ ಬೆಟ್ಟಕ್ಕೆ ಹೋಗೋಕ್ಕೆ ದಾರಿ ಇದೆ. ಆ್ಯಕ್ಚುಲಿ ಅಲ್ಲಿ ಬೆಟ್ಟದ ಮೇಲೆ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲೂ ಕೆಲವು ಜನ ಇಸ್ಕೊಂಡು ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಳಗಡೆ ಅಷ್ಟು ಸಣ್ಣಗಿದೆ. ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿದೆ. ಟೆಂಪಲ್ಲು 1 to 2 ಕ್ಲೀನಿಂಗ್ ಟೈಮ್ ಅಂತ ಕ್ಲೋಸ್ ಮಾಡಿದ್ದಾರೆ. ಬಂದು ಕುತ್ಕೊಂಡಿದ್ದೀನಿ, ತಣ್ಣಗಿದೆ ಇಲ್ಲಿ. ಹಾಗಾಗಿ ನಾನು ಪೂಜಾ ಕುತ್ಕೊಂಡಿದ್ದೀನಿ. ನಮ್ಮ ಏಷ ಇಲ್ಲಿ ಎಷ್ಟೊಂದು ಮಂಕಿ ಇದೆ, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದಾರೆ ಅವಾಗ. ಏಷಾ ಬರ್ತೀಯಾ? ಹೋಗ್ತೀಯ ಮಂಕಿ ಹತ್ರ ಆಟಾಡೋಕ್ಕೆ? ಹೋಗ್ತೀಯ ಮಂಕಿ ಹತ್ರ ಆಟಾಡೋಕ್ಕೆ? ಯಾಕೆ ಆಟಾಡಕ್ಕೆ ಹೋಗ್ತೀಯ ಅಂದಿದ್ದು ಮಂಕಿ ಹತ್ರ. ಇಲ್ಲೂ ಪ್ರಸಾದ ಕೊಡ್ತಾಯಿದ್ದಾರೆ. ನಾವು ಅಲ್ಲಿ ಊಟ ಮಾಡಿ ಬಂದ್ಬಿಟ್ವಿ, ಹಂಗಾಗಿ ಹಶುವಿಲ್ಲ. ಇಲ್ಲೂ ಪ್ರಸಾದ ಕೊಡ್ತಾಯಿದ್ದಾರೆ. ಬಟ್ ಇಲ್ಲೇನಂದರೆ ಪ್ರಸಾದ ಎಲ್ಲ ತಿಂದ್ಬಿಟ್ಟು ನೀಟಾಗಿ ಅವರೇ ತೊಳಿಬೇಕು ತಟ್ಟೆನಿಲ್ಲಿ. ತೊಳೆದ್ಬಿಟ್ಟು ಮತ್ತೆ ಇಡಬೇಕು ನೀಟಾಗಿ. ಅಲ್ಲೆಲ್ಲ ಹಳೆ ಬಾವಿ. ನಾವು ಚಿಕ್ಕ ವಯಸ್ಸಲ್ಲಿ ಬಂದಾಗ ಇದೆಲ್ಲ ಓಪನ್ ಇತ್ತು, ಇವಾಗ ಕ್ಲೋಸ್ ಇದೆ. ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ಇವಾಗ. ಸಿಕ್ಕಾಪಟ್ಟೆ ಹಳೇ ದೇವಸ್ಥಾನ ಇದು. ಎಲ್ಲ ಒಂಥರ ದೊಡ್ಡ ದೊಡ್ಡ ಗೋಪುರ. ಟೈಮ್ 1:55. ಇವಾಗ ಓಪನ್ ಮಾಡ್ತಾಯಿದ್ದಾರೆ ಟೆಂಪಲ್ಲು. ಒಳಗಡೆ ಮೊಬೈಲ್ ಅಲೋ ಇಲ್ಲ ಮೋಸ್ಟ್ಲಿ, ಇಷ್ಟೇ ತೋರ್ಸೋಕ್ಕಾಗೋದು. ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ. ದರ್ಶನ ಮುಗಿಸ್ಕೊಂಬಂದು ಮತ್ತೆ ಸಿಗ್ತೀನಿ. ಸಿಂಹ ಕರ್ಕೊಂಡು ಹೋಗ್ಬೇಕಂತೆ ನಮ್ಮ ಮನೆಗೆ. ಕರ್ಕೊಂಡು ಹೋಗೋಣ, ಅದಕ್ಕೆ ಬಾ ನೀನು ಕರಿ ಬಂದರೆ. ನಿನ್ಗಾದ್ರೆ ತಗೊಂಡು ಹೋಗೋಚಿನಿ. ಕಲ್ಲು ಸಿಂಹ ಅದು. ಇಲ್ಲೇ ಇದೆ. ಬಿಸಿ ಇದೆಯಾ? ಬಿಸಿ ಇದೆಯಾ? ಸ್ವಲ್ಪ ಬಿಸಿ. ಜಾಸ್ತಿ ಬಿಸಿ ಇದೆಯಾ? ಕಾಲು ಬಿಸಿ ಆಗ್ತಾ ಇದೆ. ಯಾವ ಆಟ ಸಾಮಾನು ಇಲ್ಲ ನೋಡಿದಿ ಮನೆಗೆ.